ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜಯಾಸ್ ಕಿಚನ್ ಕನ್ನಡ. ಸ್ನೇಹಿತರೆ, ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಕಡಲೆ ಬೀಜ ಮತ್ತು ತೊಗರಿ ಕಾಳು ಹಾಕ್ಬಿಟ್ಟು ಕಾಳು ಹುಳಿ ಸಾರು ಮಾಡಿದ್ದೀನಿ. ಇದನ್ನು ಯಾವ ಥರ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ನೋಡಿ, ಸಾರು ಮಾಡೋದಕ್ಕೆ ಒಂದು ಕುಕ್ಕರು ಬಿಸಿಗಿಟ್ಟಿದ್ದೀನಿ. ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ಸ್ವಲ್ಪ ನೀರು ಸೇರಿಸ್ಕೊಂಡು ಈಗ ನಾನು ಹಸಿ ಕಡಲೆ ಬೀಜನ ನೋಡಿ, ನಾನು ಕಡಲೆಕಾಯಿ ತೊಗೊಂಬಂದು 1/4 kg ಕಡಲೆಕಾಯಿ ತೊಗೊಂಬಂದು ಬಿಡಿಸಿ ಈ ಥರ ಇಟ್ಕೊಂಡಿದ್ದೀನಿ. ಒಂದು ಸತಿ ನೀಟಾಗಿ ತೊಳೆದು ಸೇರಿಸ್ತಾ ಇದ್ದೀನಿ. ಇದನ್ನು ಹಸಿ ಕಡಲೆ ಬೀಜ ಹಾಕಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ನೋಡಿ, ಹಸಿ ಕಡಲೆಕಾಯಿನ ತೊಗೊಂಬಂದು ಸುಲಿದು ಈ ಥರ ಸೇರಿಸ್ತಾ ಇದ್ದೀನಿ. ಈ ಸಾರು ತುಂಬಾ ಚೆನ್ನಾಗಿರುತ್ತೆ. ಅನ್ನ, ಮುದ್ದೆ, ಚಪಾತಿ ಇದಕ್ಕೆಲ್ಲ ತುಂಬ ಸೂಪರಾಗಿರುತ್ತೆ. ಈಗ ಹಾಗೇನೇ ತೊಗರಿ ಕಾಳನ್ನು ಒಂದು 1/4 kg ಆಗುವಷ್ಟು ಸೇರಿಸ್ತಾ ಇದ್ದೀನಿ. ಇದನ್ನು 1-2 ಸಾರಿ ನೀಟಾಗಿ ತೊಳೆದು ಸೇರಿಸ್ಬೇಕು. ಈಗ ಆಲೂಗಡ್ಡೆ ನಮ್ಗೆ ಎಷ್ಟು ಬೇಕೋ ಅಷ್ಟು, 1 ಬೇಕೋ 1, 2 ಬೇಕೋ 2 ಸೇರಿಸ್ಕೊಬೋದು. ನೋಡಿ, ಆಲೂಗಡ್ಡೆಯನ್ನು ಸೇರಿಸ್ತಾ ಇದ್ದೀನಿ. ಈಗ ಈರುಳ್ಳಿ, ಕಟ್ ಮಾಡಿರೋಂಥ ಈರುಳ್ಳಿನೂ ಕೂಡ ಸೇರಿಸ್ತಾ ಇದ್ದೀನಿ. ಇದನ್ನೆಲ್ಲ ಸೇರಿಸಿ ಕುಕ್ಕರ್ ಕ್ಯಾಪ್ ಹಾಕಿ 1-2 ವಿಸಿಲು ತೆಗಿಯೋಣ. ಎರಡು ವಿಸಿಲ್ ತೆಗೆದು ಅಷ್ಟರಲ್ಲಿ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ತೊಗರಿ ಕಾಳು ಕಡಲೆ ಬೀಜ ಸಾರಿಗೆ ಮಸಾಲೆನ ನೋಡಿ ಈ ಥರ ಇಷ್ಟು ತಗೊಬೇಕು. ಸ್ವಲ್ಪ ಕೊಬ್ಬರಿ ಸೇರಿಸ್ಕೊತಾ ಇದ್ದೀನಿ. ಕೊಬ್ಬರಿ ತುರಿ ಒಂದು ಸ್ವಲ್ಪ ಇಷ್ಟ ಆದರೆ ಸಾಕು. ಹುಣಸೆ ಹಣ್ಣು 2 ಟೊಮೆಟೊನ ಈ ಥರ ಕಟ್ ಮಾಡಿ ತಗೊಬೇಕು. ಒಳಗಡೆ ನನ್ನ ಹುಳ ಹುಟ್ಟರು ಇರುತ್ತೆ. ಹಾಗೆ ಒಂದು ಈರುಳ್ಳಿನ ಕಟ್ ಮಾಡಿಕೊಂಡು ಸೇರಿಸ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಮಸಾಲೆ ಇಷ್ಟೇ, ಇದಕ್ಕೆ ಮಸಾಲೆ ಜಾಸ್ತಿ ಬೇಕಾಗಿಲ್ಲ. ನೋಡಿ, ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಸಾಂಬಾರು ಪೌಡ್ರು. ಇದನ್ನೆಲ್ಲ ಸೇರಿಸಿ ನುಣ್ಣಗೆ ರುಬ್ಕೊಂಬಂದು ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ಈ ಥರ ನುಣ್ಣಗೆ ರುಬ್ಕೊಂಬರ್ಬೇಕು. ನೋಡಿ, ಈ ಥರ ನುಣ್ಣಗೆ ರುಬ್ಕೊಂಡು ಇವಾಗ ಮಸಾಲೆನ ಸೇರಿಸಿ ಅದಕ್ಕೆ ಇನ್ನೇನು ಬೇಕೋ ಅದೆಲ್ಲ ಸೇರಿಸಿ ಹಾಕಿ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ನಾವು 2 ವಿಸಿಲ್ಗೆ ಇಟ್ಕೊಂಡಿದ್ವಲ್ಲ. ನೋಡಿ, ಕಡಲೆ ಬೀಜ, ತೊಗರಿ ಕಾಳು ಎಲ್ಲ ಬೆಂದಿದೆ. ಕಡಲೆ ಬೀಜ ಇಷ್ಟೇ ಬೇಯೋದು. ನೋಡಿ, ತೊಗರಿ ಕಾಳು ನುಣ್ಣಗೆ ಬೆಂದೋಗಿದೆ. ಈಗ ಮಸಾಲೆನ ಸೇರಿಸ್ಕೊಳ್ಳೋಣ. ನೋಡಿ, ಮಸಾಲೆ ಎಲ್ಲ ಸೇರಿಸಿ ಒಂದು ಕುದಿ ಬರಲಿ. ಉಪ್ಪು, ಇದಕ್ಕೆ ಬದನೆಕಾಯಿ ಎಲ್ಲ ಸೇರಿಸೋಣ. ನಾನು ಕಾಳೆಲ್ಲ ಹಾಕಿ ಏನು ರುಬ್ಬಿಲ್ಲ. ಸ್ವಲ್ಪ ಸಾಂಬಾರು ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಕಾಳು ಹಾಕಿ ರುಬ್ಕೊಬೇಕು. ನಾನಿಲ್ಲಿ 3 ಜನಕ್ಕಾಗುವಷ್ಟು ಸಾರು ಮಾಡ್ತಾಯಿದ್ದೀನಿ. ನೋಡಿ, ಇಷ್ಟಿದ್ರೆ ಸಾಕು. ಅಷ್ಟು ಜಾಸ್ತಿ ಗಟ್ಟಿಯಾಗೂ ಇಲ್ಲ, ಜಾಸ್ತಿ ನೀರಾಗೂ ಇಲ್ಲ. ನೋಡಿ, ಸಾರು ಕುದಿಯೋಕ್ಕೂ ಸ್ಟಾರ್ಟ್ ಆಗಿದೆ. ಇಲ್ಲಿ ನಾನು 1-2 ಬದನೆಕಾಯಿನ ಈ ಥರ ಸ್ಲೇಸ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ನೋಡಿ ತೊಳೆದ್ಬಿಟ್ಟು ನೀರಲ್ಲಿ ಹಾಕಿ ಇಡಬೇಕು. ಯಾಕಂದರೆ ಇಲ್ಲ ಅಂದರೆ ಕಪ್ಪಾಗಿಬಿಡುತ್ತೆ. ಇವಾಗ ಬದನೆಕಾಯಿನ ಸಾಂಬಾರಿಗೆ ಸೇರಿಸ್ಕೊಳ್ಳೋಣ. ಸೇರಿಸ್ಕೊಂಡು ಈಗ ರುಚಿಗೆ ತಕ್ಕಷ್ಟು ಉಪ್ಪುನು ಈ ಟೈಮಲ್ಲಿ ಸೇರಿಸ್ಕೊಳ್ಳೋಣ. ನೋಡಿ, ಒಂದು ಸಾರಿ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಕುದಿ ಬಂದಮೇಲೆ ಕುಕ್ಕರ್ ಕ್ಯಾಪು ಹಾಕೋಣ. ನೋಡಿ, ಈ ಥರ ನೋಡಿ ಸಾರು ಕುದೀತಾ ಇದೆ. ಈ ಟೈಮಲ್ಲಿ ಕುಕ್ಕರ್ ಕ್ಯಾಪ್ ಹಾಕ್ಬಿಟ್ಟು 1 ವಿಸಿಲ್ಲು ಕೂಗಿಸ್ಕೊಳ್ಳೋಣ, ಸಾಕು. ನೋಡಿ, ಕುಕ್ಕರ್ ವಿಸಿಲ್ ಬಂದಿದ್ದಾಯಿತು. ಇವಾಗ ನಾನು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಚಿಕ್ಕದು ಫ್ಯಾನ್ ಇಟ್ಕೊಂಡಿದ್ದೀನಿ. ಸ್ವಲ್ಪ ಆಯಿಲ್ ಬಿಸಿ ಆಗಲಿ. ಆಯಿಲ್ ಈಗ ಬಿಸಿಯಾಗಿದೆ. ಸಾಸಿವೆ ಸೇರಿಸ್ಕೊಳ್ಳೋಣ. ನೋಡಿ, ಸಾಸಿವೆ ಸ್ವಲ್ಪ ಚಿಟ್ಪಟ ಆಗಲಿ. ಈಗ ಈರುಳ್ಳಿ ಸೇರಿಸ್ಕೊಳ್ಳೋಣ. ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಕರಿಬೇವಿನ ಸೊಪ್ಪು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ.
ನೋಡಿ ಇಷ್ಟು ಫ್ರೈ ಆದರೆ ಆಯಿತು. ಇವಾಗ ಸಾರಿಗೆ ಸೇರಿಸ್ಕೊಳ್ಳೋಣ. ನೋಡಿ ಈ ಥರ ಆಗಿದೆ ಸಾರು. ಒಗ್ಗರಣೆ ಸೇರಿಸ್ಕೊಳ್ಳೋಣ. ನೋಡಿ ಎಷ್ಟು ಸೂಪರಾಗಿ ಎಷ್ಟು ಚೆನ್ನಾಗಿದೆಯೋ. ಇದಕ್ಕೆ ಬೇಳೆ ಎಲ್ಲ ಹಾಕೋ ಅವಶ್ಯಕತೆ ಇಲ್ಲ. ಬೇಕು ಅಂದ್ರೆ ಹಾಕ್ಕೊಬೋದು. ನೋಡಿ ಈ ಥರ ಕಾಳು ಸಾರು ಮಾಡಿದಾಗ ಈ ಥರ ಹಾಕಿ ಬದನೆಕಾಯಿ, ಆಲೂಗಡ್ಡೆ, ಕಡಲೆ ಬೀಜ ಹಾಕಿ ಮಾಡೋದ್ರಿಂದ ಅನ್ನ, ಮುದ್ದೆ, ಚಪಾತಿಗಂತೂ ತುಂಬ ಸೂಪರಾಗಿರುತ್ತೆ. ಈ ಥರ ಸಾಂಬಾರನ್ನ ನಿಮ್ಮ ಮನೆಯಲ್ಲೂ ನೀವು ಒಂದ್ಸತಿ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ. ಯಾರೆಲ್ಲ ನಮ್ಮ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾನು ಈ ಸಾರನ್ನ ಮುದ್ದೆ ಜೊತೆ ಸರ್ವ್ ಮಾಡಿ ತೋರಿಸ್ತೀನಿ. ಸ್ನೇಹಿತರೆ, ಬಿಸಿ ಬಿಸಿಯಾದ ಕಾಳು ಸಾರು ರೆಡಿಯಾಗಿದೆ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡ್ದಿರ ಕೊನೆ ತನಕ ವಿಡಿಯೋ ನೋಡಿ. ತುಂಬ ಧನ್ಯವಾದಗಳು.